ಸಿನಿಮಾ ಇಷ್ಟು ಚೆನ್ನಾಗಿ ಇವರೆಲ್ಲ ಹೇಳೋ ಥರ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ಈ ಸಿನಿಮಾ ಸ್ಟೋರಿ ರೈಟರ್ ರಘು ನಿಡುವಳ್ಳಿ ಆ್ಯಂಡ್ ಡೈಲಾಗ್ ಅವರೇ ಬರೆದಿರೋದು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ನು ಸಂಕೇತ್ ಆ್ಯಂಡ್ ಗಿರಿ ಅವರು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶು, ನಮ್ಮ ಎಲ್ಲರೂ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಚರಣ್ರಾಜ್ ಅವ್ರು ಕೊಟ್ಟಿರೋ ಮ್ಯೂಸಿಕ್ಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನೀವು ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆಲ್ಲ ಅನಿಸ್ತಾ ಇದೆಯೋ ಅದಕ್ಕಿಂತ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ. ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅವರ ಮ್ಯೂಸಿಕ್ಕಿಂದ. ಸೊ ತುಂಬ ಖುಷಿ ಇದೆ. ನನ್ನ ಟೆಕ್ನಿಷಿಯನ್ಸು ನನಗೆ ನನ್ನ ವಿಷನ್ನ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರಿಗೂ ಮತ್ತು ಭೋಗಣ್ಣ ಅವ್ರಿಗೂ. ನಾನು ಕೇಳಿದೊಂದು ಇಲ್ಲ ಅಂತ ಹೇಳೇ ಇಲ್ಲ ಅವರು. ಏನು ಮಾಡ್ತೇವೆ ಮಾಡು ನಾವು ವಿರಾಟ್ನ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸಬೇಕು ಅಂದರೆ ಅವರು ದುಡ್ಡು ಮಾಡಬೇಕು ಈ ಸಿನಿಮಾಯಿಂದ ಅನ್ನೋದನ್ನು ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲೂ ಒಂದು ಕಡೆನೂ ನೀವು ನೋಡ್ಬೋದು, ಸಿನಿಮಾ ನೋಡಿದ ತಕ್ಷಣ ಅನಿಸ್ಬೋದು ಎಲ್ಲರಿಗೂ ವಿರಾಟ್ ಸೆಕೆಂಡ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತ ಅಂತ. ಬಟ್ ಅವ್ರದ್ದು ಇಂಟೆನ್ಷನ್ ಏನಂದರೆ ಈ ವಿರಾಟ್ನ ಆ್ಯಸ್ ಅ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ. ಸೊ ಆ ಇಂಟೆನ್ಷನಲ್ಲಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಆಗಲಿ ಜಯಂತ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ಈಗ ಏನೋ ಒಂದು ನಾವು ತುಂಬ ಒಂದು ಎಕ್ವಿಪ್ಮೆಂಟು ಕಾಸ್ಟ್ಲಿ ತರಿಸಿರ್ತೀವಿ, ಅದನ್ನು ನಾನು ಯೂಸ್ ಮಾಡಬೇಕು ಅನ್ನೋ ಟೈಮ್ ಯೂಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಬೇರೆ ಶಾರ್ಟ್ಸ್ ತೆಗಿಬೇಕಾರೆ. ಒಂದು ಸತಿನೂ ಬಂದುಬಿಟ್ಟಿಲ್ಲ, ಅದು ತಂದು ನಿಲ್ಸ್ಕೊಂಡು ವೇಸ್ಟ್ ಆಗ್ತಾಯಿದೆ. ಆ ಥರ ಒಂದು ಸತಿನೂ ನನಗೆ ಪ್ರೆಷರ್ ಕೊಟ್ಟಿಲ್ಲ. ಆರಾಮಾಗಿ ನನ್ನ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಅದಕ್ಕೆ ಪ್ರೇಮ್ ಆ್ಯಂಡ್ ಜಯಂತ್ಗೂ ಥ್ಯಾಂಕ್ಸ್. ಇವಾಗ ಟಾರ್ಚರ್ ಕೊಟ್ಟೆ, ಅವೆಲ್ಲ ಹೇಳಿ. ಅದು ಹೇಳಕ್ಕೆ ಇವತ್ತೆಲ್ಲ ಬೇಕಣ. ಸೊ ಜಾನ್ 24th ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಥ್ಯಾಂಕ್ ಯು. ಕತೆ ಜಯಣ್ಣ ಅವ್ರಿಗೆ ನಾನು ರಿಕ್ವೈರ್ಮೆಂಟೇ ಬಂದಿಲ್ಲ. ನಾನು ಆ್ಯಕ್ಚುಲಿ ಅದೇ ಜಯಣ್ಣ ಅವ್ರ ಬ್ಯಾನರ್ಗೆ ಪುನೀತ್ ಸರ್ಗೆ ಮಾಡಬೇಕಾಗಿದ್ದು ಸಿನಿಮಾ ಅನೌನ್ಸ್ ಆಗಿತ್ತಲ್ಲ. ಸೊ ಅದು ಮಾಡೋಕ್ಕಾಗದೇ ಇರೋದ್ರಿಂದ ಪುನೀತ್ ಸರ್ ನಮ್ಮನ್ನು ಆಗಲಿದ್ದರಿಂದ ಆಗಿಲ್ಲ. ಬಟ್ ಆಗ ಜಯಣ್ಣ ಅವ್ರಿಗಿಲ್ಲ, ದಿನಾಕರ್ ನಿನ್ನ ಕೈಲಿ ನನ್ನ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಲೇಬೇಕು, ನಾನು ನಿನ್ಗೊಂದು ರಿಕ್ವೆಸ್ಟ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ದೆ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಏನು ಅಂದಾಗ ನಾನು ವಿರಾಟ್ ಡೇಟ್ಸ್ ತೊಗೊಂಡಿದ್ದೀನಿ, ಸೊ ಒಂದು ಮಾಡಿಕೊಡು, ನಾನು ವಿರಾಟ್ದು ಇನ್ನೂ ಒಂದು 5 ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಗಿನಿಂಗ್ ನಿನ್ನಿಂದ ಆಗಲಿ, ಸ್ವಲ್ಪ ಕಮರ್ಷಿಯಲಾಗಿ ಯೋಚನೆ ಮಾಡಿ ಒಬ್ಬ ಕಮರ್ಷಿಯಲ್ ಹೀರೋ ಥರ ಪ್ರೆಸೆಂಟ್ ಮಾಡಿಕೊಡು ನನಗೆ ವಿರಾಟ್ನ ಅಂತ ಕೇಳಿದ್ರು. ಸೊ ನನಗೂ ಖುಷಿ ಆಯಿತು. ಅಂದರೆ ಏನಾಗುತ್ತೆ ಅಂದರೆ ಒಂದಷ್ಟು ಈಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ಹೊಸೊಬ್ಬನ ಜೊತೆಲಿ. ಅಂದರೆ ಅವ್ನಿಗೆ ಇಮೇಜ್ ಏನು ಸೃಷ್ಟಿ ಮಾಡಬೇಕು, ನಾವು ಅವ್ನ ಇಮೇಜ್ನ ಹೆಂಗೆ ಕಾಪಾಡಬೇಕಿಲ್ಲ, ಇಮೇಜೇ ಇರಲ್ವಲ್ಲ. ಸೊ ನಾವೇನು ಕ್ರಿಯೇಟ್ ಮಾಡ್ತೀವಿ, ಏನು ನಾವು ಹೇಳ್ತೀವಿ, ಅದನ್ನ ಈಸಿಯಾಗಿ ಅವ್ರನ್ನ ಹೇಳ್ಬೋದು, ಅವ್ರ ಥ್ರೂ ನಮ್ಮ ಕಥೆನ ಹೇಳ್ಬೋದು ಅಂತ. ಸೊ ವಿರಾಟ್ ಅದೇ ಸೆಕೆಂಡ್ ಸಿನಿಮಾ ಅಷ್ಟೇ, ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ದೊಡ್ಡ ಕಮರ್ಷಿಯಲ್ ಹೀರೋಗೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅದನ್ನು ಜನ ನೀವು ರೀಚ್ ಮಾಡಿಸಿ ಅವ್ರು ಎಕ್ಸೆಪ್ಟ್ ಮಾಡಿದ್ವಿ ಅಂದರೆ ನಮ್ಮ ಎಫರ್ಟ್ ಸಾರ್ಥಕ ಆಗುತ್ತೆ. ಇಲ್ಲ ಅಪ್ಪು ಸರ್ಗೆ ಬರ್ತಿದ್ದು ನನ್ನ ಕತೆ, ನಾನು ಮಾಡಿದ್ದಿದ್ದು ಕತೆ ಅದು. ಇದು ರಘು ನಿಡುವಳ್ಳಿಯವರು ಮಾಡಿದ್ದು ಲೈನ್ ಹಿಡ್ಕೊಂಡು ಕಂಪ್ಲೀಟ್ ನಮ್ಮದು ಟೀಮು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ, ಈವನ್ ವಿರಾಟ್ನು ಕೂರಿಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ, ನಮ್ಮ ಪ್ರೇಮು ಕೂತಿದ್ರು. ಸೊ ಈಗ ತೆಲುಗು ಫಿಲಮಲ್ಲಿ ಆಗುತ್ತೆ ಅದು, ಒಬ್ಬ ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಕೂರೋದು. ಸೊ ನಮಗೆ ಕನ್ನಡದಲ್ಲೂ ನಮಗೆ ಆ ಥರ ಸಿಕ್ತ ಅವಕಾಶ. ಆ್ಯಂಡ್ ಅವ್ರದ್ದುಗಳು ಇನ್ಪುಟ್ಟು ಪ್ರೇಮ್ದಾಗಿರ್ಬೋದು, ಜಯಂತ್ದಾಗಿರ್ಬೋದು. ಜಯಂತ್ ಬಂದು ಭೋಗಣ್ಣ ಅವರ ಮಗ. ಸೊ ಅವ್ರದ್ದೆಲ್ಲ ತುಂಬ ಹೆಲ್ಪ್ ಆಯ್ತು ಇನ್ಪುಟ್. ಆ್ಯಂಡ್ ಇವನ್ ವಿರಾಟ್ದು ತುಂಬ ಹೆಲ್ಪ್ ಆಯ್ತು ನಮಗೆ. ಒಂದೇ ಅಂದರೆ ಪಾಪ ನಾವು ಸಂಜನನ್ನು ಕಾಸ್ಟ್ ಮಾಡಿದ್ದು ಕತೆ ಎಲ್ಲ ರೆಡಿ ಆದಮೇಲೆ, ಅದರಿಂದ ಅವ್ರನ್ನ ಸ್ಕ್ರೀನ್ ಪ್ಲೇ ಕೂರಿಸ್ಕೊಳ್ಳೋಕ್ಕಾಗಿರಲಿಲ್ಲ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.